ಪ್ರತಿನಿತ್ಯ ಅವನು ಪ್ರಾರ್ಥನೆ ದಿನಕ್ಕೆ 3 ಆವರ್ತಿ ಹೋಗಿ ಪ್ರಾರ್ಥಿಸ್ತಾ ಇದ್ದ. ದಾನಿಯೇಲ ತನ್ನ ಪ್ರಾರ್ಥನೆ ಜೀವಿತ ಕಳ್ಕೊಳ್ಳಿಲ್ಲ, ಯಾರೊಂದಿಗೂ ಯಾವುದನ್ನು ಗ್ರಹಿಸಲಿಲ್ಲ, ಯಾವುದಕ್ಕೂ ಭಯ ಪಡಲಿಲ್ಲ. ಈಗೆಲ್ಲ ಆಗ್ತಾ ಇದೆ ನೋಡಿಕೊಂಡು ಭಯಪಟ್ಟು ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಬಿದ್ದು ಹೋದಿರಿ. ಯಾರನ್ನು ನಂಬೋದು, ಯಾವ ಸಭೆಗೆ ಹೋಗೋದು, ಯಾವ ಸಭೆ ಒಳ್ಳೆಯದು, ಯಾವ ಸೇವಕರು ಒಳ್ಳೆಯರು, ಯಾರ ಪ್ರವಾದಿ, ಯಾವ ಒಂದು ಒಳ್ಳೆ ಪ್ರವಾದಿ, ನಿಜವಾಗ್ಲೂ ಸತ್ಯ ಹೇಳ್ತಿರೋ ಪ್ರವಾದಿ ಯಾರು, ಹೀಗೆ ಅವರನ್ನು ನೋಡಿ ತಾರತಮ್ಯ ಎಲ್ಲ ನೋಡಿಕೊಂಡು ಇವರು ಕ್ರಿಸ್ತನವರಲ್ಲ. ದೇವ್ರು ಹೇಳಿಬಿಟ್ಟಿದ್ದಾರೆ, ನಾವು ಎಚ್ಚರಾಗಿರಬೇಕು. ಅನೇಕರು ಬಂದು ನಮ್ಮನ್ನು ಮೋಸಗೊಳಿಸ್ತಾರೆ, ಆದರೆ ಎಚ್ಚರವಾಗಿರಿ. ನೀವು ಈ ದಿನಗಳಲ್ಲಿ ನಾವು ಹೇಗಿರಬೇಕು? ದಾನಿಯೇಲನಂತೆ ಡ್ಯೂಟಿ, ನಮ್ಮ ಕೆಲಸ ಆಯಿತು, ಪ್ರಾರ್ಥನೆ ಜೀವಿತ ಆಯಿತು. ದೇವರ